only a strong people gets problems in their life. Like ಅದು ಡಸ್ಕಿ ಸ್ಕಿನ್ ಟೋನ್ ಮೀಡಿಯಂ ಮದುವೆ ಯಾವಾಗ ಐ ಥಿಂಕ್ ಸೋಷಿಯಲ್ ಮೀಡಿಯಾ ಅನ್ನೋದು ಇರಲಿಲ್ಲ ಅಂದಿದ್ರೆ ಮೈ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಓಕೆ, ಅದು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ನನಗೆ ಹಿಂಗನೇ ಮಾಡು, ಇಚ್ಛಕ್ಕೆ ಬರೀ ಮಂಗನ ಎಂತ ಮಾಡು, ಯು ವಿಲ್ ಫೈಂಡ್ ಇಟ್ ಅಟ್ ದಿ ರೈಟ್ ಟೈಮ್. ಓಕೆ, ನಂಗೆ ಅರ್ಥ ಆಗ್ತಿಲ್ಲ. ಸೊ ಹಾಯ್ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ವರ್ಷಾ ಕಾವೇರಿ. How I love being a woman. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ನಿನ್ನೆ ನಾನು ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಕ್ವೆಶನ್ ಕೇಳಿ ಅಂತ ಹೇಳಿದ್ದೆ. ಸೊ ಈಗ ಅದಕ್ಕೆ ಆನ್ಸರ್ ಮಾಡೋಣ ಅಂತ. ಸೊ ಇವತ್ತು ನಾನು ಕಾರಲ್ಲಿ Q&A ಮಾಡ್ತಾ ಇದ್ದೀನಿ, ಬಿಕಾಸ್ ಕಾರಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಅದು ಐ ವಿಲ್ ಡೂ ಇಟ್ ಹಿಯರ್. ಸೊ ಬನ್ನಿ ಶುರು ಮಾಡೋಣ ನಮ್ಮ ಒಂದು ಫಸ್ಟ್ ಕ್ವೆಶನ್. ಲೆಟ್ಸ್ ಸ್ಟಾರ್ಟ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸೆಟಪ್ ಮಾಡಿದ್ದೀನಿ ಮೈಕ್ ಇದು. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅದನ್ನೆಲ್ಲ ನಾನು ಟ್ಯಾಗ್ ಮಾಡಿರ್ತೀನಿ, ಹೋಗಿ ನೋಡಿ. ನನ್ನ ಫೇವ್ರೆಟ್ ಲಿಪ್ ಬಾಮ್ ಈಗಲೇ ತೋರಿಸ್ತೀನಿ ಬೇಕಾದ್ರೆ. ಸೊ ಇದು ನಂಗೆ ಇಷ್ಟ, ಬಿಕಾಸ್ ಆ ಒಂದು ಹೈಡ್ರೇಷನ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಆ ಒಂದು ಪ್ಲಂಪಿನೆಸ್ ಕೊಡ್ತಾ ಇದೆ ಲಿಪ್ಗೆ. ಸೊ ಐ ಲವ್ ಇಟ್. ಅದಕ್ಕೋಸ್ಕರ ಅದು ನನ್ನ ಫೇವ್ರೆಟ್. ಆ್ಯಂಡ್ ನಿಮಗೆ ಪಿಗ್ಮೆಂಟೆಡ್ ಲಿಪ್ಸ್ ಇದ್ರೂ ಅದಕ್ಕೂ ಟ್ಯಾಗ್ ಮಾಡಿರ್ತೀನಿ. ಅದು ಇಂಡಿ ವೈಲ್ಡ್ ಒಂದು ಪಿಗ್ಮೆಂಟೆಡ್ ಟ್ರೀಟ್ಮೆಂಟ್ ಒಂದು ಲಿಪ್ ಬಾಮ್ ಇದೆ. ಸೊ ಅದನ್ನು ನಾನು ಟ್ಯಾಗ್ ಮಾಡ್ತೀನಿ, ಹೋಗಿ ಚೆಕ್ ಮಾಡಿ. ಅಕಸ್ಮಾತ್ ನಿಮಗೆ ಪಿಗ್ಮೆಂಟೇಷನ್ಸ್ ಇಲ್ಲ ಅಂದರೆ ಯು ಕ್ಯಾನ್ ಯೂಸ್ ದಿಸ್ ಓನ್ಲಿ. ನಾನು ಅದನ್ನ ಟ್ಯಾಗ್ ಮಾಡ್ತೀನಿ, ಹೋಗಿ ಚೆಕ್ ಮಾಡಿ. ಈ ಟೈಮಲ್ಲಿ ತುಂಬ ಜನ ಲೈಫಲ್ಲಿ ಏನಾದರೂ ಒಂದು ವಿಷಯಕ್ಕೆ ರಶ್ ಆಗ್ತಾರೆ. ಸೊ ಆ ಒಂದು ವಿಷಯನ ಐ ಥಿಂಕ್ ಯು ಹ್ಯಾವ್ ಟು ಟೇಕ್ ಅ ಪಾಸ್, ಥಿಂಕ್ ಆ್ಯಂಡ್ ದೆನ್ ಸಿ ಆ ಒಂದು ವಿಷಯ ನನಗೆ ಕರೆಕ್ಟಾ ಇಲ್ವಾ, ಇದನ್ನು ನಾನು ಮಾಡ್ಬೋದಾ ಇಲ್ವಾ ಅನ್ನೋದನ್ನು ಒಂದು ಕ್ವೆಶನ್ ಮಾಡ್ಕೊಳ್ಳಿ. ಹಾಗೆ ಏನು ಗೊತ್ತಾ, ನೀವು ಫಸ್ಟ್ ನಿಮ್ಮ ಲೈಫ್ನ ಆನ್ಲೈನ್ಗೆ ಕಂಪೇರ್ ಮಾಡೋದನ್ನ ಬಿಡಿ. ಯಾಕಂದರೆ ಆನ್ಲೈನಲ್ಲಿ ನೋಡೋದು ಯಾವುದೂ ನಿಜ ಆಗಿರಲ್ಲ, ಕೆಲವೊಂದು ಸಲ ರಿಯಲ್ ಲೈಫಲ್ಲಿ ಬೇರೆ ನಡೀತಾ ಇರುತ್ತೆ. ಸೊ ಅದಕ್ಕೋಸ್ಕರ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಾಟ್ ಯು ಸಿ ಆನ್ ಆನ್ಲೈನ್. ಜಸ್ಟ್ ನೀವೇನು ಮಾಡ್ತಿದ್ದೀರೋ ಅದನ್ನ ಮಾಡ್ತಾ ಹೋಗಿ. ಅಕಸ್ಮಾತ್ ಫೇಲ್ಯೂರ್ ಆದರೆ ಲೆಟ್ ಇಟ್ ಬಿ. ಸಿ, ಒಬ್ಬ ಮನುಷ್ಯ ಅಂದಮೇಲೆ ಫೇಲ್ಯೂರ್ ಇರುತ್ತೆ, ಸಕ್ಸಸ್ ಇರುತ್ತೆ. ಆ್ಯಂಡ್ ಇಟ್ಸ್ ಆಲ್ ಅಬೌಟ್ ಲರ್ನಿಂಗ್ ನ್ಯೂ ಥಿಂಗ್ಸ್, ಇಟ್ಸ್ ಆಲ್ ಅಬೌಟ್ ಲರ್ನಿಂಗ್ ಲೈಫ್, ಆಯಿತಾ? ಸೊ ನೀವು ನಿಮ್ಮ ಪಾಡಿಗೆ ನೀವು ಏನು ಮಾಡಬೇಕು ಅದನ್ನ ಮಾಡ್ತಾ ಹೋಗಿ, ಹೊಸದನ್ನು ಕಲಿತಾ ಹೋಗಿ. ಹಾಗೆ ಜಸ್ಟ್ ಲವ್ ಯೋರ್ ಸೆಲ್ಫ್ ಆ್ಯಂಡ್ ನಿಮ್ಗೇನು ಏಮ್ ಇದೆ ಅನ್ನೋದನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಸೊ ಅದ್ರ ಪ್ರಕಾರ ಹೋಗಿ. ಆ್ಯಂಡ್ ಅಕಸ್ಮಾತ್ ನಿಮ್ಗೆ ಏನಾದರೂ ಆ ಡೈರೆಕ್ಷನ್ ಸರಿ ಇಲ್ಲ, ಐ ಹ್ಯಾವ್ ಟು ಚೇಂಜ್ ದ ಡೈರೆಕ್ಷನ್ ಅಂದರೆ ಯು ಚೇಂಜ್, ಇಟ್ಸ್ ಓಕೆ, ಹೂ ಕೇರ್ಸ್. ಯಾಕಂದರೆ ಇದು ನಿಮ್ಮ ಲೈಫ್, ನಿಮ್ಮ ಇಷ್ಟ. ಆ್ಯಂಡ್ ನೀವು ಆ ಒಂದು ಡೈರೆಕ್ಷನ್ನ ಚೇಂಜ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಚೇಂಜ್ ಇಟ್, ವಾಟ್ ಎವರ್ ಇಟ್ ಮೇ ಬಿ, ಆಯಿತಾ? ಸೊ ಇಷ್ಟನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ 21 to 23 ಕುದಿತಿರೋ ರಕ್ತ ಅಂತ ಹೇಳ್ತಾರೆ ಗೊತ್ತಾ? ಸೊ ಆ ಥರ ಆಗಿರುತ್ತೆ. ಆ ಟೈಮಲ್ಲಿ ನೀವೆಲ್ಲರೂ ಒಂದು ಪೇಷನ್ಸಿಂದ ನೀವು ಯಾವುದೇ ಡಿಸಿಷನ್ಸ್ ತೊಗೊಂಡ್ರು ಪೇಷನ್ಸಿಂದ ಆ ಡಿಸಿಷನ್ನ ತೊಗೊಳ್ಳಿ. ಇಲ್ಲಾಂದರೆ ನಿಮ್ಮ ಲೈಫಲ್ಲಿ ಆ ಒಂದು ರಿಗ್ರೆಟ್ ಇರಬಾರ್ದು. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಆ ಒಂದು ಏಜಲ್ಲಿ ಏನಾದರೂ ಒಂದು ಡಿಸಿಷನ್ ತೊಗೊಂಡ್ರೆ ಅಕಸ್ಮಾತ್ ಇಫ್ ಯು ಡೋಂಟ್ ಗೆಟ್ ದಟ್ ಪಾಸಿಟಿವ್ನೆಸ್ ಆ ಒಂದು ವಿಷಯದಲ್ಲಿ ನೀವು ಲೈಫ್ ಲಾಂಗ್ ಆ ಒಂದು ವಿಷಯನ ರಿಗ್ರೆಟ್ ಮಾಡೋಕ್ಕೆ ಇದು ಮಾಡ್ತೀರಾ. ಸೊ ಅದಕ್ಕೋಸ್ಕರ ಜಸ್ಟ್ ಸ್ಟಾಪ್ ರನ್ನಿಂಗ್, ಜಸ್ಟ್ ಸ್ಟಾಪ್ ಚೇಸಿಂಗ್ ವಾಟ್ ಈಸ್ ನಾಟ್ ಯೋರ್ಸ್. ನೀವು ನೀವಾಗಿರಿ. ಆ್ಯಂಡ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಓದ್ತಾ ಇದ್ದರೆ ಸ್ಟಡಿ ವೆಲ್. ಅಕಸ್ಮಾತ್ ಜಾಬ್ ಏನಾದರೂ ಹುಡುಕ್ತಾ ಇದ್ದರೆ ಹುಡುಕಿ, ಸಿಗುತ್ತೆ, ಖಂಡಿತವಾಗ್ಲೂ ಸಿಗುತ್ತೆ. ಡೋಂಟ್ ಲೂಸ್ ಯೋರ್ ಹೋಪ್. ಓಕೆ, ನನ್ನ 1 ಮಂತ್ ಇನ್ಕಮ್ ಎಷ್ಟು ಬರುತ್ತೆ ಅಂದರೆ ನನ್ನ ಅಂದರೆ ಲೈಕ್ ಮ್ಯಾನೇಜ್ ಮಾಡ್ಬೋದು ಅಷ್ಟೇ ಬರುತ್ತೆ. ಅಂದರೆ ಒಂದು ಲೈಫ್ನ ಲೀಡ್ ಮಾಡಬೇಕು, ಈಗ ನಾವು ಮನೇಲಿ 4 ಜನ ಇದ್ದೀವಿ, ಲೈಫ್ನ ಲೀಡ್ ಮಾಡಬೇಕು ಅನ್ನೋಷ್ಟು ದುಡ್ಡು ಬರುತ್ತೆ. ಸೊ ನಾನು ಅದನ್ನ ಡಿಸ್ಕ್ಲೋಸ್ ಮಾಡಲ್ಲ. ಯಾಕೆ ಅಂದರೆ ಅದನ್ನು ಹೇಳ್ತೀನಿ. ಈಗ ಎಷ್ಟೋ ಜನ ಈಗ ಗೊತ್ತಿಲ್ಲ, ನನಗಿಂತ ಜಾಸ್ತಿ ದುಡಿಯೋರು ಇರ್ತಾರೆ, ನನಗಿಂತ ಕಮ್ಮಿ ದುಡಿಯೋರು ಇರ್ತಾರೆ. ಐ ಡೋಂಟ್ ವಾಂಟ್ ಟು ಮೇಕ್ ದೆಮ್ ಫೀಲ್ ಅಯ್ಯೋ ಇವ್ರು ಇಷ್ಟು ದುಡಿತಾ ಇದ್ದಾರೆ, ನಾನು ಇಷ್ಟೇ ದುಡಿಬೇಕು, ಏನು ಮಾಡೋದು ಅಂತ ಆ ಕಂಪ್ಯಾರಿಸನ್ ಬರುತ್ತೆ. ಆ್ಯಂಡ್ ಈವನ್ ಈಗ ಪೇರೆಂಟ್ಸ್ ಯಾರಾದರೂ ಈಗ ನನ್ನ ವ್ಲಾಗ್ ನೋಡ್ತಾ ಇದ್ದಾರೆ, ಅವರು ಹೇಳ್ತಾರೆ, ಓ ಇವಳು ಇಷ್ಟು ದುಡಿತಾ ಇದ್ದಾರೆ, ನೋಡು ನೀನು ನನ್ನ ಮಗನ ನೀನು ದುಡಿಬೇಕು, ಅದು ಇದು ಅಂತೆಲ್ಲ ಹೇಳ್ತಾರೆ. ಸೊ ಆ ಕಂಪ್ಯಾರಿಸನ್ ನನಗೆ ಮಾಡ್ಕೊಳ್ಳೋದು ಬೇಡ ಅನ್ನೋದಕ್ಕೋಸ್ಕರ ನಾನು ಹೇಳ್ತಿರೋದಷ್ಟೇ. ಸೊ ಅದಕ್ಕೆ ನಾನು ಅದನ್ನ ಡಿಸ್ಕ್ಲೋಸ್ ಮಾಡಲ್ಲ. ಆ್ಯಂಡ್ ಜಸ್ಟ್ ಡೋಂಟ್, ಆಯಿತಾ? ಬಟ್ ನಿಮ್ಗಿಂತ ಕಮ್ಮಿನೇ ದುಡಿತಾ ಇದ್ದೀನಿ ಅಂತ ನೆನ್ಕೊಳ್ಳಿ, ಆಯಿತಾ? ನೀವು ಎಷ್ಟು ದುಡಿತಿದ್ದೀರೋ ಅದಕ್ಕಿಂತ ಕಮ್ಮಿನೇ ನಾನು ದುಡಿತಾ ಇದ್ದೀನಿ, ಅದಕ್ಕಿಂತ ಜಾಸ್ತಿ ಏನು ದುಡಿತಾ ಇಲ್ಲ, ಅಷ್ಟೇ. ಏನು ಗೊತ್ತಾ, ನನಗೆ ಎಲ್ಲರೂ ವರ್ಷ ಅಕ್ಕ ಅಂತ ಆಗ್ತಿರಲ್ಲ, ತುಂಬಾ ಇಷ್ಟ ಆಗುತ್ತೆ. ಐ ಲವ್ ಇಟ್ ವೆನ್ ಯು ಪೀಪಲ್ ಕಾಲ್ ಮಿ ವರ್ಷ ಅಕ್ಕ, ಬಿಕಾಸ್
ಲೈಕ್ ನಾನು ಬಿಗ್ ಸಿಸ್ಟರ್ ಪೊಸಿಷನಲ್ಲಿ ಕುತ್ಕೊಂಡು ನಾನು ನಿಮಗೆಲ್ಲ ಈ ಒಂದು ಆನ್ಸರ್ ಮಾಡ್ತಿರ್ತೀನಲ್ಲ, ಸೊ ದಟ್ ಈಸ್ ವಾಟ್ ಐ ಲೈಕ್ ಅಬೌಟ್. ಸೊ ಇದೊಂದು ಹೊಸದೊಂದು ಸ್ಟಿಕ್ಕಿ ತೊಗೊಂಡಿದ್ದೀನಿ ಆಯಿತಾ, ಲೈಕ್ ಫೋನ್ ಹೋಲ್ಡರ್. ಇದು ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ ಇದು. ಇದೇ ಚೆನ್ನಾಗಿರೋದು, ಈಗ ನಾನು ಇಟ್ಟಿದ್ದೀನಲ್ಲ ಇದೇ ಚೆನ್ನಾಗಿರೋದು. ಚೇಂಜ್ ಮಾಡ್ಬೇಕು ಮತ್ತೆ. ಓಕೆ, ಸೊ ನಿಮಗೆ ಯಾವ ಕಂಟ್ರಿ ಎಕ್ಸ್ಪ್ಲೋರ್ ಮಾಡಬೇಕು? ನನಗೆ ಯುರೋಪ್ ಕಂಟ್ರೀಸ್ನ ಎಕ್ಸ್ಪ್ಲೋರ್ ಮಾಡಬೇಕಂತ ಇಷ್ಟ, ಬಿಕಾಸ್ ನನಗೆ ಈ ಕಡೆಲ್ಲ ನಾನು ಆಲ್ರೆಡಿ ಹೋಗ್ಬಿಟ್ಟಿದ್ದೀನಿ ಆಯಿತಾ. ನಂಗೆ ಯುರೋಪ್ ಕಂಟ್ರೀಸ್ ತುಂಬಾ ಇಷ್ಟ ಆಗುತ್ತೆ. ಯುರೋಪ್ ಕಂಟ್ರೀಸ್ ಎಲ್ಲ. ಸೊ ಲೆಟ್ಸ್ ಸಿ, ಅದು ಒಂದು ಟೈಮ್ ಬರುತ್ತೆ, ಸೊ ಆಗ ಎಕ್ಸ್ಪ್ಲೋರ್ ಮಾಡೋಣ. ಈಗ ಸದ್ಯಕ್ಕೆ ಬೇಡ, ಈಗ ತುಂಬಾ ಕಮಿಟ್ಮೆಂಟ್ಸ್ ಇದೆ ನನಗೆ. ಸೊ ಹಾಗೆ ನಿಮ್ಮ ಅಂದರೆ ಡ್ರೀಮ್ ಡೆಸ್ಟಿನೇಷನ್ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಆಯಿತಾ. ಐ ಥಿಂಕ್ ತುಂಬಾ ಯಂಗ್ ಪೀಪಲ್ಸ್ಗೆ ಕೊರಿಯಾಗೆ ಹೋಗ್ಬೇಕು ಅಂತಲೇ ಇಷ್ಟ ಇರುತ್ತಲ್ವ, ಬಿಕಾಸ್ ನನ್ನ ತಂಗಿನೂ ಅಷ್ಟೇ ಸೌತ್ ಕೊರಿಯಾ ಅಂದ್ಕೊಂಡು ಹೇಳ್ತಿರ್ತಾಳೆ. ಐ ಥಿಂಕ್ ನೀವು ಅಲ್ಲಿಗೆ ಇರುತ್ತಲ್ವ. ನಾನು ನಾನು ನಿಮ್ಮನ್ನು ಮತ್ತು ನಿಮ್ಮ ಫ್ರೆಂಡ್ಸ್ನ ತುಂಬ 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 ನಿಮ್ಗಿಂತ ಜಾಸ್ತಿ ಇಷ್ಟ ನಿಮ್ಮನ್ನ. ಸೊ ಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಸೋ ಮಚ್ ಆಫ್ ಲವ್. ಥ್ಯಾಂಕ್ ಯು. ಬೇಗನೆ ಮಾಡ್ತೀನಿ. ಆ್ಯಂಡ್ ಈಗ ಒಂದು ಚೂರು ಏನೋ ನಡೀತಾ ಇದೆ ಆಯಿತಾ, ಇಟ್ಸ್ ಅಬೌಟ್ ಕಮಿಟ್ಮೆಂಟ್ಸ್. ಸೊ ಆ ಕಮಿಟ್ಮೆಂಟ್ಸ್ ಏನೇನಿದೆ ಅದೆಲ್ಲ ಕ್ಲಿಯರ್ ಆದಮೇಲೆ ಅಫ್ಕೋರ್ಸ್ ನಾನೊಂದು ಆ ಒಂದು ಮೀಟಪ್ ಮಾಡೇ ಮಾಡ್ತೀನಿ. ಈಗಲ್ಲ ಅಂದರೂ ನನ್ನ ಬರ್ಡೇಗಾದರೂ ಮೀಟಪ್ ಮಾಡ್ತೀನಿ. ಸೊ ನನ್ನ ಬರ್ಡೇನ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ದಂಗೆ ಆಗುತ್ತೆ ಅಂತ. ಸೊ ಲೆಟ್ಸ್ ಸಿ ಏನು ಮಾಡ್ಬೋದು ಅಂತ. ಯಾವ್ದಾದ್ರು ಒಂದು ಗುಡ್ ಒಕೇಶನ್ ಏನಾದರೂ ಸಿಕ್ಕಿದ್ರೆ ನಮಗೆ ನಾವು ಮೀಟಪ್ನ ಮಾಡೋಣ. ಇದು ಕ್ಯೂಟ್ ಇದೆಯಲ್ಲ ಕ್ಲಿಪ್. ಇದು ಆ್ಯಕ್ಚುಲಿ ಕೀರ್ತಿದು ಆಯಿತಾ. ಅವತ್ತು ಬಿಂದು ಹಾಕ್ಕೊಂಡಿದ್ಲು, ಆ್ಯಂಡ್ ಬಿಂದು ಇಲ್ಲೇ ಕಾರಲ್ಲಿ ಬಿಟ್ಟೋದ್ಲು. ಸೊ ಚೆನ್ನಾಗಿತ್ತು ಅಂತ ಹಾಕ್ಕೊಂಡೆ, ಕ್ಯೂಟಾಗಿ ಕಾಣಿಸ್ತಾ ಇದೆ. ಇವ್ರದ್ದು ಯೂಸರ್ ನೇಮ್ ಚೆನ್ನಾಗಿದೆ, ಬಟ್ ಸ್ಕಾಚ್. ಸೊ ನನ್ನ ಒಂದು ಹಿಡನ್ ಟ್ಯಾಲೆಂಟ್ ಅಂತ ಏನೂ ಇಲ್ಲ ಆಯಿತಾ, ಎಲ್ರಿಗೂ ಗೊತ್ತಿರೋದೆ. ಸೊ ಆ ಥರ ಒಂದು ಹಿಡನ್ ಟ್ಯಾಲೆಂಟ್ ಅಂತ ಐ ನೋ ಟು ಡೂ ಕ್ರೋಶೆ. ಸೊ ಅದು ಬರುತ್ತೆ. ತುಂಬ ಜನ ಗೊತ್ತಿಲ್ಲ ನಂಗೆ ಅದು ಬರುತ್ತೆ ಅಂತ. ನಮ್ಮ ಮಮ್ಮಿಗೆ ಗೊತ್ತು, ನಮ್ಮ ಮಮ್ಮಿ ನನಗೆ ಹೇಳ್ಕೊಟ್ಟಿದ್ರು. ಸೊ ಯಾ, ಅದರಿಂದ ಕಲ್ತಿದ್ದೆ. ಆ್ಯಂಡ್ ಅದನ್ನು ಬಿಟ್ಟರೆ ಎಂಥ ಹಿಡನ್ ಟ್ಯಾಲೆಂಟ್, ಡ್ಯಾನ್ಸ್ ಮಾಡ್ತೀನಿ ಅಂತ ಎಲ್ಲರಿಗೂ ಗೊತ್ತು. ಆ್ಯಂಡ್ ಸ್ಪೋರ್ಟ್ಸಲ್ಲಿ ಇರ್ತಿದ್ದೆ ಆ್ಯಂಡ್ ಅದೂ ಗೊತ್ತು ಅನ್ಸುತ್ತಲ್ಲ ಎಷ್ಟೊಂದು ಜನಕ್ಕೆ. ಬೇರೆ ಎಂಥ ಇದೆ ನಂದು ಹಿಡನ್ ಟ್ಯಾಲೆಂಟ್? ಅಷ್ಟೇ ಇರೋದು, ಅದಷ್ಟೇ ಹಿಡನ್ ಟ್ಯಾಲೆಂಟ್. ಹೌ ಟು ಮೂವ್ ಆನ್ ಅಂದರೆ, ಓಕೆ, ನೀವೀಗ ಆಲ್ರೆಡಿ ಆ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಆಚೆ ಬಂದಿದ್ದೀರಾ ಅಂದರೆ ಇಟ್ಸ್ ವೆರಿ ಗ್ರೇಟ್, ನಿಮಗೆ ತುಂಬಾ ಒಳ್ಳೆಯದು. ಅಕಸ್ಮಾತ್ ಇಲ್ಲ ನೀವಿನ್ನೂ ಅಲ್ಲೇ ಇದ್ದೀರಾ, ಮೂವ್ ಆನ್ ಆಗೋಕ್ಕೆ ಆಗ್ತಿಲ್ಲ ಅಂತಂದರೆ ಯು ಹ್ಯಾವ್ ಟು ಮೂವ್ ಆನ್, ಬಿಕಾಸ್ ಇಟ್ಸ್ ಅ ಟಾಕ್ಸಿಕ್ ರಿಲೇಷನ್ಶಿಪ್ ಅಲ್ವಾ. ಯಾಕಿರಬೇಕು ಆ ಥರದೊಂದು ರಿಲೇಷನ್ಶಿಪ್ಪಲ್ಲಿ? ನಂಗೆ ಅರ್ಥ ಆಗ್ತಿಲ್ಲ. ಸೊ ಜಸ್ಟ್ ಮೂವ್ ಆನ್, ಇಟ್ಸ್ ಈಸಿ ಟು ಮೂವ್ ಆನ್. ಹೋಗಿ, ಬಿಕಾಸ್ ನಿಮ್ಗೆ ಒಂದು ರಿಲೇಷನ್ಶಿಪ್ ಟಾಕ್ಸಿಕ್ ಅಂತ ಅನಿಸಿದ್ರೆ ನೀವು ಅಲ್ಲಿಂದ ಆಚೆ ಹೋದರೆ ನಿಮಗೇನೆ ಆ ಒಂದು ಮೈಂಡ್ ಫ್ರೀ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಆ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಹೋದ್ಮೇಲೆ ನಿಮಗೆ ಅನಿಸುತ್ತೆ, ನಾನು ಯಾಕೆ ಇಷ್ಟೆಲ್ಲ ಇದು ಮಾಡಿದೆ, ನಾನು ಯಾಕೆ ಇಷ್ಟು ತಿಂಗಳು ಇಷ್ಟು ವರ್ಷ ಇಷ್ಟು ತಿಂಗಳು ಇವ್ರ ಜೊತೆ ಇದೆ ಅಂತ ನಿಮಗೇನೆ ಅನಿಸುತ್ತೆ. ಸೊ ಜಸ್ಟ್ ಮೂವ್ ಆನ್ ಆಯಿತಾ. ದೇ ಡೋಂಟ್ ಡಿಸರ್ವ್ ಯು. ಸೊ ಜಸ್ಟ್ ಮೂವ್ ಆನ್ ಫ್ರಮ್ ದಿಸ್ ಟಾಕ್ಸಿಕ್ ರಿಲೇಷನ್ಶಿಪ್ಸ್. ಯಾರ್ಯಾರಿದ್ದೀರಿ ಎಲ್ಲರೂ, ಓಕೆ. ಯಾ, ಆ್ಯಂಡ್ ಜಸ್ಟ್ ವೇಟ್ ಫಾರ್ ಅ ಗುಡ್ ರಿಲೇಷನ್ಶಿಪ್. ಯು ವಿಲ್ ಫೈಂಡ್ ಇಟ್ ಅಟ್ ದಿ ರೈಟ್ ಟೈಮ್. ಓಕೆ. ಆ್ಯಕ್ಚುಲಿ ನನಗೆ ಹೇರ್ ಫಾಲ್ ಆಗುತ್ತೆ, ಆಗಲ್ಲ ಅಂತೇನಿಲ್ಲ, ಆಗುತ್ತೆ ಆಯಿತಾ. ಅದನ್ನ ಏನು ಗೊತ್ತಾ, ಈಗ ನನಗಿರೋಂಥ ಏಜಲ್ಲಿ ಅದು ಕೂದಲು ಬೆಳೆಸೋದಕ್ಕಂತೂ ಆಗಲ್ಲ. ಇರೋದನ್ನೇ ನಾನು ಹೇರ್ ಫಾಲ್ ಅದಿದ್ರೆ ಕಂಟ್ರೋಲ್ ಮಾಡ್ತಾ ಹೋಗಬೇಕು ಹೊರತು ಅದು ಆಗಲ್ಲ. ಸೊ ಅಂದರೆ ಗ್ರೋತ್ ಆಗೋಕ್ಕೆ ಆಗಲ್ಲ. ಅದನ್ನು ಬಿಟ್ಟರೆ ಆ ಥರ ಗ್ರೋತ್ ಆಗಬೇಕು ಅಂದರೆ ಯು ಹ್ಯಾವ್ ಟು ಗೆಟ್ ಆಲ್ ದೋಸ್ ಎಂತ ಹೇಳ್ತಾರೆ ಟ್ರೀಟ್ಮೆಂಟ್ಸ್ ಎಲ್ಲ ತೊಗೋಬೇಕಾಗುತ್ತೆ. ನಂಗೆ ಅದೆಲ್ಲ ತೊಗೊಳಕ್ಕೆ ಇಷ್ಟ ಇಲ್ಲ. ಸೊ ಇರೋದನ್ನೇ ನಂಗೆ ಮೇಂಟೈನ್ ಮಾಡೋಕ್ಕೆ ಇಷ್ಟ. ಆ್ಯಂಡ್ ಡ್ಯಾಮೇಜ್ ನಾನು ಯಾವ ಥರ ಮೇಂಟೈನ್ ಮಾಡ್ತೀನಿ ಅಂದರೆ, ಆದಷ್ಟು ನಾನು ಡ್ಯಾಮೇಜ್ ಮಾಡೋಕ್ಕೆ ಇದು ಎಂಥದ ಓಕೆ ಡ್ಯಾಮೇಜ್ ಮಾಡೋಕ್ಕೆ ಟ್ರೈ ಮಾಡಲ್ಲ. ಅಂದರೆ ತುಂಬ ಸ್ಟೈಲಿಂಗ್ ಮಾಡೋದು ಅದೆಲ್ಲ ನಾನು ಅಷ್ಟು ಮಾಡಲ್ಲ. ನಂಗೆ ಕರ್ಲ್ ಮಾಡಬೇಕು ಅಂದರೆ ಹೀಟ್ಲೆಸ್ ಕರ್ಲ್ ಮಾಡ್ಕೋತೀನಿ. ಸೊ ಆ ಹೀಟ್ಲೆಸ್ ಕರ್ಲ್ ಮಾಡೋದಕ್ಕೂ ನಾನು ಪ್ರಾಡಕ್ಟ್ ಲಿಂಕ್ನ ಹಾಕಿರ್ತೀನಿ. ಸೊ ಹೋಗಿ ಚೆಕ್ ಮಾಡಿ. ಸೊ ಹೀಟ್ಲೆಸ್ ಕರ್ಲ್ನ ಮಾಡ್ಕೋಬೋದು. ಇಲ್ಲಾಂದರೆ ನಾರ್ಮಲ್ ಟೈಮಲ್ಲೆಲ್ಲ ನಾನು ಈ ಥರ ಸ್ಟ್ರೈಟ್ ಹೇರೇ ಬಿಟ್ಟಿರ್ತೀನಿ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಸ್ಟೈಲ್ ಆ್ಯಂಡ್ ಡ್ಯಾಮೇಜ್ ಮೈ ಹೇರ್ ಆಯಿತಾ. ಸೊ ಅದಕ್ಕೋಸ್ಕರ ಹೇರ್ ಫಾಲ್ನ ಯಾವ ಥರ ಕಂಟ್ರೋಲ್ ಮಾಡೋದು ಅಂದರೆ, ಏನು ಗೊತ್ತಾ, ನಾವು ಹಚ್ಚೋದ್ರಿಂದ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಹೌದು, ಬಟ್ ಇಟ್ ಈಸ್ ಓನ್ಲಿ ಆಫ್ ಲೈಕ್ 30% ಅಷ್ಟೇ. ಇನ್ನು ಮಿಕ್ಕಿದ ಪರ್ಸೆಂಟ್ ಏನಿದೆ ಅದೆಲ್ಲ ನಮ್ಮ ಒಂದು ಫುಡ್ ಇಂಟೇಕಿಂದನೇ ಆಗೋದು. ಸೊ ಡೈಲಿ ಎಗ್ನ ತಿನ್ನಿ, ಅರ್ಲಿ ಮಾರ್ನಿಂಗ್
ಎಗ್ ತಿನ್ನಲೇಬೇಕು ಪರ್ ಡೇ. ಬಿಕಾಸ್ ನಮಗೆ ನಮ್ಮ ಕೂದಲು ಚೆನ್ನಾಗಿರಬೇಕು ಅಂದರೆ, ಆ ಒಂದು ಎನರ್ಜಿ ಸಿಗಬೇಕು ಅಂದರೆ ಯು ಹ್ಯಾವ್ ಟು ಹ್ಯಾವ್ ಎಗ್ಸ್ ಆಯಿತಾ. ನಿಮ್ಗೆ ಗೊತ್ತಾ, ಚಿಕ್ಕವ್ರು ಇರ್ಬೇಕಾದ್ರೆ ನಮ್ಗೆ ಹೇಳ್ತಾಯಿದ್ರು ಬೆಳಗ್ಗೆ ಹೊತ್ತು ಹಾಲು ಕುಡಿಬೇಕು ಮತ್ತು ಎಗ್ಸ್ ತಿನ್ನಬೇಕು ಅಂತೆಲ್ಲ. ಸೊ ಅದು ನಿಜ. ಆ್ಯಂಡ್ ಈವನ್ ಆಲ್ಮಂಡ್ಸ್ ತಿನ್ನಬೇಕು ಅಂತ. ಸೊ ಅದೆಲ್ಲ ನಿಜ. ಯು ಹ್ಯಾವ್ ಟು ಹ್ಯಾವ್ ಈ ಮೂರರಿಂದನೇ ನಿಮ್ಗೆ ಎಷ್ಟೊಂದು ಬೆನಿಫಿಟ್ಸ್ ಇದೆ. ಫಾರ್ ಸ್ಕಿನ್ ಆಗಲಿ, ಫಾರ್ ಹೇರ್ ಆಗಲಿ, ಫಾರ್ ಬಾಡಿ ಆಗಲಿ, ತುಂಬಾ ಬೆನಿಫಿಟ್ಸ್ ಇದೆ. ಸೊ ಐ ಥಿಂಕ್ ನೀವು ಈ ಮೂರನ್ನ ಕಂಟಿನ್ಯೂ ಮಾಡಬೇಕು. ಬಟ್ ಡೈರಿ ಪ್ರಾಡಕ್ಟ್ಸ್ ಐ ಥಿಂಕ್ ಕೆಲವೊಬ್ರಿಗೆ ಆ್ಯಕ್ನಿ ಆಗುತ್ತೆ. ನನಗಾಗಲ್ಲ ಡೈರಿ ಪ್ರಾಡಕ್ಟ್ಸ್. ಸೊ ನನ್ನ ಮಿಲ್ಕ್ನ ನಾನು ಕ್ವಿಟ್ ಮಾಡಿದ್ದೀನಿ. ಕೆಲವೊಂದು ಸಲ ನನಗೆ ಟೀ ಕುಡಿಬೇಕು, ಕಾಫಿ ಕುಡಿಬೇಕಾದ್ರೆ ಯಾವಾಗೋ ತಿಂಗಳಲ್ಲಿ ಒಂದು ಸಲ ಆ ಥರ ಕುಡಿದ್ಬಿಡ್ತೀನಿ ಅಷ್ಟೇ. ಅದರೊಳಗೆ 1 ಕಪ್ ಕುಡಿಯಲ್ಲ, 2-3 ಕಪ್ ಕುಡಿದ್ಬಿಡ್ತೀನಿ. ಬಟ್ ಅದಾದಮೇಲೆ ನನಗೆ ಫೀಲ್ ಆಗುತ್ತೆ ಆ ಡೈರಿ ಅದೊಂದು ಅನ್‌ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ನನಗೆ ಅಲರ್ಜಿ ಇದೆ ಮಿಲ್ಕ್ದು. ಮತ್ತೆಂದೋ ನಂಗೆ ಇಷ್ಟ ಆಯಿತಾ ಕಾಫಿ ಮತ್ತು ಮಸಾಲಾ ಟೀ ಎಲ್ಲ ಇಷ್ಟ ಆಯಿತಾ. ಸೊ ಅದಕ್ಕೋಸ್ಕರ ನಾನು ಬಿಡೋಕ್ಕಾಗಲ್ಲ. ವಿತ್ ಯೋರ್ ಮದರ್ ಅಕ್ಕ. ಸೊ ಇದು ನನ್ನ ಚೈಲ್ಡ್ಹುಡ್ ಫೋಟೋ. ಆಗ್ಲಿಂದನೇ ನನ್ನ ಸ್ಟೈಲು ಫುಲ್ ಜೀನ್ಸ್ ಎಲ್ಲ ಹಾಕ್ಕೊಂಡು, ಫುಲ್ ಹ್ಯಾಟ್ ಎಲ್ಲ ಹಾಕ್ಕೊಂಡು, ಗಾಗಲ್ಸ್ ಒಂದು ಬಾಕಿತ್ತು ಅಷ್ಟೇ. ಇನ್ನೆಲ್ಲ ಸ್ಟೈಲೇ. ಇನ್ನು ಇದೊಂದು ಫೋಟೋ ಇದೆ ಅಷ್ಟೇ ನಮ್ಮ ಮಮ್ಮಿ ಜೊತೆಗೆ. ಇನ್ನು ಮಿಕ್ಕಿದ್ದು ಸುಮಾರಿದೆ. ಬಟ್ ಆಲ್ಬಮಲ್ಲಿದೆ ಅದ್ರ ಫೋಟೋ ಎಲ್ಲ. ಬಟ್ ನಂಗೆ ಇದು ಫೇವ್ರೆಟ್ ಅಂತ ಹೇಳಿ ಇದನ್ನ ಮಾತ್ರ ಇಟ್ಕೊಂಡಿದ್ದೀನಿ. ಸಿ ಬಾಯ್ಸ್, ಚೆನ್ನಾಗಿ ಕಾಣಿಸೋಕ್ಕೆ ಟಿಪ್ ಏನು ಅಂದರೆ, ಬಿ ಗುಡ್, ಬಿ ಎ ಜೆಂಟಲ್ಮ್ಯಾನ್. ಡೋಂಟ್ ಬಿ ಎ ಬಾಯ್, ಬಿ ಎ ಜೆಂಟಲ್ಮ್ಯಾನ್. ಸೊ ಆ ಥರ ಇದ್ದರೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ. ಸೊ ಚೆನ್ನಾಗೂ ಕಾಣಿಸ್ತೀರಾ. ನಿಮ್ಮ ಮನಸ್ಸಿಂದ ಚೆನ್ನಾಗಿರಬೇಕು, ಆಗ ಹೊರಗಡೆನೂ ಚೆನ್ನಾಗಿ ಕಾಣಿಸ್ತೀರಾ ಅಷ್ಟೇ. ಎಲ್ಲ ಹುಡುಗಿರು ಮುಖ ನೋಡಿನೇ ಇಷ್ಟಪಡಲ್ಲ. ದೇ ವಿಲ್ ಸಿ ಹೌ ಯು ಟ್ರೀಟ್ ಅ ಗರ್ಲ್, ಹೌ ಯು ಟ್ರೀಟ್ ಅ ವುಮೆನ್, ಹೌ ಯು ರೆಸ್ಪೆಕ್ಟ್. ಸೊ ಇದಿಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಓಕೆ, ನಿಮ್ಗೆ ಈ ಥರದೊಂದು ಟಿಪ್ ಬೇಕು ಅಂದರೆ ಆಫ್ ಕ್ಯಾಂಪಸ್ನ ನೋಡಿ. ಸೊ ಯುಲ್ ಸಿ ಆ ಒಂದು ಕ್ಯಾರೆಕ್ಟರ್ ಹೇಗೆ ಅಂತ. ಸೊ ಆ ಥರ ಇದ್ದರೆ ಎಲ್ಲ ಹುಡುಗಿರಿಗೂ ಇಷ್ಟ ಆಗುತ್ತಂತ ಅನಿಸುತ್ತೆ. ನಂಗೆ ಗೊತ್ತಿಲ್ಲ. ಬಟ್ ದಟ್ ಕ್ಯಾರೆಕ್ಟರ್ ಈಸ್ ವೆರಿ ನೈಸ್. ನಾನು ಆಕಾಂಕ್ಷಾಗೆ ಸಪೋರ್ಟ್ ಮಾಡ್ತೀನಿ. ಬಿಕಾಸ್ ಶಿ ಈಸ್ ವೆರಿ ಯಂಗ್ ಆ್ಯಂಡ್ ಅವರು ಗ್ರೋತ್ ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ವಾಟ್ ಶಿ ಕೇಮ್ ಥ್ರೂ, ದಟ್ ಈಸ್ ಆಲ್ಸೋ ವೆರಿ ನೈಸ್. ಸೊ ಐ ಥಿಂಕ್ ನಾನು ಅವ್ರಿಗೇನೆ ಸಪೋರ್ಟ್. ಐ ಸಪೋರ್ಟ್ ಹರ್. ಸೊ ನಾನು ನಿಮಗೆ ಒಂದು ಟ್ರಯಲ್ ಕಿಟ್ನ ಟ್ಯಾಗ್ ಮಾಡ್ತೀನಿ. ಸೊ ಇಂದು ಲೈಕ್ ಅದು ಡಸ್ಕಿ ಸ್ಕಿನ್ ಟೋನ್, ಮೀಡಿಯಮ್ ಸ್ಕಿನ್ ಟೋನ್ ಆ್ಯಂಡ್ ಫೇರ್ ಸ್ಕಿನ್ ಟೋನ್ ಅನ್ನೋದು 3 ಟ್ರಯಲ್ ಕಿಟ್ಸ್ ಇರುತ್ತೆ. ಸೊ 3 ಅದನ್ನು ಲೈಕ್ ನಿಮಗೆ ಯಾವ ಸ್ಕಿನ್ ಟೋನ್ ಇದೆಯೋ ಅದನ್ನ ಚೂಸ್ ಅಂದರೆ ಪರ್ಚೇಸ್ ಮಾಡಿ. ಅದೇನಷ್ಟು ಕಾಸ್ಟ್ಲಿನೂ ಇಲ್ಲ. ಸೊ ಐ ಥಿಂಕ್ ಯು ಕ್ಯಾನ್, ಇಟ್ಸ್ ಅಫೋರ್ಡಬಲ್ ಆಯಿತಾ. ಸೊ ಒಂದು ಟ್ರಯಲ್ ಕಿಟ್ನ ತೊಗೊಂಡು ಅದರಲ್ಲಿ ಒಂದು 3-4 ಥರ ಶೇಡ್ಸ್ ಇರುತ್ತೆ. ಸೊ ಅದನ್ನ ಹಾಕಿ, ಸೊ ಮ್ಯಾಚ್ ಮಾಡಿ ನೋಡಿ ನಿಮ್ಮ ಸ್ಕಿನ್ ಟೋನ್ಗೆ ಯಾವ್ದು ಚೆನ್ನಾಗಿ ಕಾಣಿಸ್ತದೆ. ಆ್ಯಂಡ್ ಯಾವುದು ಅಂದರೆ ಆ ಒಂದು ಪ್ರಾಡಕ್ಟ್, ಆ ಒಂದು ಬ್ರ್ಯಾಂಡ್ದು ಮಾತ್ರ ನನಗೆ ತುಂಬಾ ಇಷ್ಟ ಆಗಿದೆ. ಯಾಕಂದರೆ ಎಕ್ಸಾಕ್ಟ್ ಮ್ಯಾಚ್ ಸಿಗುತ್ತೆ. ಸೊ ನಂಗೆ ತುಂಬಾ ಇಷ್ಟ. ಸೊ ನನ್ನ ಹತ್ರ ಇರೋದು ಅದೇನೆ ಆಯಿತಾ. ಆ ಟ್ರಯಲ್ ಪ್ಯಾಕ್ ಯಾವ ಥರ ಕಾಣಿಸುತ್ತೆ ಗೊತ್ತಾ, ತೋರಿಸ್ತೀನಿ. ಸೊ ಆ ಒಂದು ಟ್ರಯಲ್ ಪ್ಯಾಕ್ ಈ ಥರ ಕಾಣಿಸುತ್ತೆ. ಸೊ ದಿಸ್ ಇಸ್ ಅ ಫೇಸ್ ಕಾರ್ಡ್. ಸೊ ಇದು ಟ್ರಯಲ್ ಕಿಟ್. ಇದನ್ನು ಟ್ರೈ ಮಾಡಿ ನೋಡಿ. ಸೊ ಅದರಲ್ಲಿ ಯಾವ್ದು ಇಷ್ಟ ಆಗುತ್ತೋ ನೆಕ್ಸ್ಟ್ ಅದನ್ನು ಆರ್ಡರ್ ಮಾಡ್ಕೋಬೋದು ನೀವು. ಓಕೆ. ನನಗೆ ಡ್ಯಾನ್ಸ್ ಟೀಚರ್ ಆಗಬೇಕಂತ ತುಂಬಾ ಇಷ್ಟ ಆಯಿತು ಆಯಿತಾ. ಸೊ ಮೇ ಬಿ ಐ ವಿಲ್ ಬಿಕಮ್ ಅ ಡ್ಯಾನ್ಸ್ ಟೀಚರ್ ಆರ್ ವಾಟ್. ನಂಗೆ ಆಗಲ್ಲ. ಪೊಲೀಸ್ ಆಫೀಸರ್ ಆಗಬೇಕಂತ ಇಷ್ಟ ಆಯಿತು. IPS, IAS ಆರ್ ಎನಿಥಿಂಗ್ ಇನ್ ಅ ಗೌರ್ಮೆಂಟ್ ಜಾಬ್ ಡಿಪಾರ್ಟ್ಮೆಂಟಲ್ಲಿ ಅಂತ. ಬಟ್ ಗೊತ್ತಿಲ್ಲ, ಈ ಥರ ಆಗ್ಬಿಟ್ಟಿದ್ದೀನಿ. ಸೊ ಆ ಥರದೊಂದು ಜಾಬ್ನ ತೊಗೊಂಡು. ಬಟ್ ಈಗ ಐ ಥಿಂಕ್ ಈಗ ಇದನ್ನು ಬಿಟ್ಟು ತೊಗೋಬೋದು ಅಂದರೆ ಐ ಥಿಂಕ್ ಡ್ಯಾನ್ಸ್ ಈಸ್ ಓನ್ಲಿ ದಿ ಆಪ್ಷನ್. ಸೊ ಡ್ಯಾನ್ಸ್ ಟೀಚರ್ ಆಗಿ ಐ ಮೇ ಜಾಯಿನ್ ಅಷ್ಟೇ. ಅಂದರೆ ಅಷ್ಟೊಂದು ಪ್ರೋ ಡ್ಯಾನ್ಸಿಂಗ್ ಅಲ್ಲ, ಅಟ್ಲೀಸ್ಟ್ ಚಿಕ್ಕ ಮಕ್ಕಳಿಗೆ ಡ್ಯಾನ್ಸ್ ಹೇಳ್ಕೊಡೋಷ್ಟು ನನಗೆ ಗೊತ್ತು. ಆ್ಯಂಡ್ ನಾನು ಕ್ಲಾಸಿಕಲ್ ಡ್ಯಾನ್ಸರ್ ಆಗಿರೋದ್ರಿಂದ ಐ ಕ್ಯಾನ್ ಟೀಚ್ ದೆಮ್ ಅ ಭರತನಾಟ್ಯಂ ಫಾರ್ಮ್. ಸೊ ಅಫ್ಕೋರ್ಸ್ ನಿಮಗೆ ನನ್ನ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡ್ಬೋದು ಆ ಒಂದು ನನ್ನ ಫೋನ್ ಬಗ್ಗೆ ಏನೋ ಹಾಕಿದ್ದೆ, ಸ್ಯಾಮ್ಸಂಗ್ ಬಗ್ಗೆ. ಸೊ ನನ್ನ ಸ್ಯಾಲ್ರಿಯಲ್ಲಿ ನನ್ನ ಫಸ್ಟ್ ಥಿಂಗ್ ನಾನು ತೊಗೊಂಡಿದ್ದು ಅಂದರೆ ಸ್ಯಾಮ್ಸಂಗ್ ಫೋನ್. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಸೊ ಇಟ್ ಡಿಡ್ ಮೇಕ್ ಮೀ ಹ್ಯಾಪಿ. ಆ್ಯಂಡ್ ಈಗಲೂ ಅಷ್ಟೇ ಆ ಒಂದು ಹ್ಯಾಪಿನೆಸ್ ಇದೆ. ಯಾಕಂದರೆ ಆ ಒಂದು ಬ್ರ್ಯಾಂಡ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಐ ಲೈಕ್ ಇಟ್, ಐ ಲವ್ ಇಟ್ ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಇಟ್. ಡೈಲಿ ವ್ಲಾಗೇ ಮಾಡ್ತಾ ಇರೋದು. ಈಗ ಡೈಲಿ ವ್ಲಾಗ್ಸ್ನ ಪೋಸ್ಟ್ ಮಾಡ್ತಾಯಿದ್ದೀನಿ, ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಕೆಲವೊಂದು ಥರ ಈ ಥರ ಸಂಡೇ ಸ್ಯಾಟರ್ಡೆ ಅಂತ ಬಂದಾಗ ಮಾತ್ರ ನಾನು ಡೈಲಿ ವ್ಲಾಗ್ನ ಸ್ವಲ್ಪ ಪಾಸ್ ಕೊಡ್ತೀನಿ. ಬಿಕಾಸ್ ಸ್ವಲ್ಪ ಮೈಂಡ್ ಪೀಸ್ನೆಸ್ಗೋಸ್ಕರ. ಡೈಲಿ ಮಾಡ್ತಾ ಹೋದರೆ ನನಗೂ
ತುಂಬಾ ಅಂದರೆ ಸ್ಟ್ರೆಸ್ ಆಗುತ್ತೆ ಅಂತ. ಸೊ ನಾನು ಸ್ಟ್ರೆಸ್ ತೊಗೋಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಆ ಕಡೆ ಈ ಕಡೆ. ಸೊ ಒಟ್ಟಿನಲ್ಲಿ ನಾನು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಟ್ಸ್ ಓಕೆ ಟು ಫೇಲ್ ಆಯಿತಾ. ಈವನ್ ನಾನು ತುಂಬ ಸಲ ಲೈಫಲ್ಲಿ ಫೇಲ್ ಆಗಿದ್ದೀನಿ. ಇಟ್ ಡಸಂಟ್ ಮೀನ್ ಲೈಕ್ ಎಕ್ಸಾಮ್ಸಲ್ಲೂ ಫೇಲ್ ಆಗಿದ್ದೀನಿ ಆಯಿತಾ. ಸೊ ಇಟ್ ಡಸಂಟ್ ಮೀನ್ ಯಾವಾಗಲೂ ಪರ್ಫೆಕ್ಟ್ ಆಗಿರಬೇಕು, ಯಾವಾಗಲೂ ನಮಗೆ ಎಲ್ಲಾದ್ರೂ ಪಾಸ್ ಆಗ್ತೀವಿ, ಲೈಫಲ್ಲಿ ಪಾಸ್ ಆಗ್ತೀವಿ, ಎಕ್ಸಾಮ್ಸಲ್ಲಿ ಪಾಸ್ ಆಗ್ತೀವಿ ಅಂತ ಹೇಳೋಕ್ಕಾಗಲ್ಲ. ಸಮ್ಟೈಮ್ಸ್ ವಿ ಫೇಲ್, ಸಮ್ಟೈಮ್ಸ್ ವಿ ಲರ್ನ್. ಸೊ ಆ ಒಂದು ಫೇಲ್ಯೂರಿಂದನೇ ನಾವು ಕಲ್ತ್ಕೊಂಡು ಮುಂದೆ ಹೋದರೆ ಇಟ್ ವಿಲ್ ಬಿ ವೆರಿ ನೈಸ್ ಆಯಿತಾ ಫ್ಯೂಚರ್ಗೆ. ಸೊ ಐ ವುಡ್ ಸಜೆಸ್ಟ್ ನೀವು ಆ ಫೇಲ್ಯೂರ್ನ ತಲೆಯಿಂದ ತೆಗೆದಾಕಿ ನೆಕ್ಸ್ಟ್ ಏನು ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡಿ. ನನ್ನಲ್ಲಿ ಏನು ಇಷ್ಟ ಅಂದರೆ ತುಂಬ ವಿಷಯಗಳಿದೆ. ದಿ ವೇ ಐ ಫೇಸ್ ಎವ್ರಿಥಿಂಗ್, ನಂಗೆ ಆ ಒಂದು ವಿಷಯ ನನ್ನಲ್ಲಿ ತುಂಬಾ ಇಷ್ಟ. ಆ್ಯಂಡ್ ಆ ಪೇಷನ್ಸ್ ಲೆವೆಲ್ ಆ್ಯಂಡ್ ಆ ಪೇಷನ್ಸ್, ಆ ಒಂದು ತಾಳ್ಮೆ ಅನ್ನೋದನ್ನ ಕಳ್ಕೊಂಡ್ರೆ ಐ ವೋಂಟ್ ಬಿ ತಗೊಳ್ಳಿ ನಯನ ಓಕೆ. ಆ ಒಂದು ತಾಳ್ಮೆ ಅನ್ನೋದನ್ನ ಕಳ್ಕೊಂಡ್ರೆ ಮಾತ್ರ ಐ ಡೋಂಟ್ ನೋ ನಾನು ಏನು ಮಾಡ್ತೀನಿ ಅಂತ. ಬಟ್ ಯಾ ಪೇಷನ್ಸ್ ತುಂಬಾ ಇದೆ ಅಷ್ಟೇ. ಅದನ್ನು ಬಿಟ್ಟರೆ ಆಗಲೇ ಹೇಳಿದ್ನಲ್ಲ ಆ ವಿಷಯ. ಆ 2 ವಿಷಯ ನನ್ನಲ್ಲಿ ತುಂಬಾ ನನಗಿಷ್ಟ. ಆ್ಯಂಡ್ ಎಲ್ರ ಜೊತೆನೂ ಅಷ್ಟೇ ಚೆನ್ನಾಗಿ ಕೂಡ ಹೇಳ್ತೀನಿ. ಬಟ್ ಇಷ್ಟ ಆಗದಿರೋದೇನೆಂದರೆ ತುಂಬ ಬೇಗನೆ ನಂಬ್ತೀನಿ ಆಯಿತಾ. ಸೊ ಇನ್ನೊಂದು ಇಷ್ಟ ಆಗೋ ವಿಷಯ ಏನಂದರೆ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೋತೀನಿ ನನ್ನ ಸರೌಂಡಿಂಗ್ಸ್ ಇರೋರನ್ನ ಅಷ್ಟೇ. ಎಂತಲ್ಲ ನಿದ್ದೆ ಮಾಡೋದಿಷ್ಟ ನನಗೆ ಅಷ್ಟೇ. ಸೊ ನನಗೆ ನಿದ್ದೆ ಮಾಡೋದು ತುಂಬ ಇಷ್ಟ. ಏನು ಮಾಡ್ತಿಲ್ಲ, ಕಾಂಟೆಂಟ್ ಏನೂ ಮಾಡ್ತಿಲ್ಲ ಅಂದರೆ ಹೋಗಿ ಮಲ್ಕೊಂಡ್ಬಿಡ್ತೀನಿ. ಇನ್ನು ಯಾ ದಟ್ಸ್ ಇಟ್. ಅದನ್ನು ಬಿಟ್ಟರೆ ನನಗೆ ಎಡಿಟಿಂಗ್ ಕಲಿಯೋಕ್ಕೆ ಇಷ್ಟ ಆಯಿತಾ. ಸೊ ಐ ಆಮ್ ಲರ್ನಿಂಗ್ ಫೈನಲ್ ಕಟ್ ಪ್ರೋ. ಸೊ ನನಗೆ ಆ ಥರದೊಂದು ಹೊಸ ವಿಷಯನ ಕಲಿಯೋಕ್ಕೆ ಇಷ್ಟ ಆಗುತ್ತೆ. ನನಗೇನು ಅಷ್ಟು ಬರಲ್ಲ ಆಯಿತಾ, ಬಿಕಾಸ್ ನಾನು ಕನ್ಸಿಸ್ಟೆಂಟ್ ಆಗಿರಲಿಲ್ಲ. ನನ್ನ ಚಾನಲ್ ಕೂಡ ಡೌನ್ ಆಗಿದೆ. ಅಕಸ್ಮಾತ್ ಚಾನಲ್ ಏನಾದರೂ ಗ್ರೋ ಅಪ್ ಆದರೆ ಮೇ ಬಿ ಐ ಲರ್ನ್ ಮಚ್. ಬಟ್ ಈಗ ಸ್ವಲ್ಪ ಲೋ ಇದೆ. ಇಸ್ ಕೊಲಾಬ್ ವ್ಲಾಗ್ ಒನ್ ಡೇ ವಿತ್ ಧನುಶ್ರೀ ಅಂತ. ಹೌದು, ನಾನು ಧನುಗೆ ಹೇಳಿದ್ದೀನಿ ವಿ ಹ್ಯಾವ್ ಟು ಡೂ ಅ ವ್ಲಾಗ್ ಅಂತ. ಆ್ಯಂಡ್ ಅವರು ತುಂಬ ಸಲ ನನ್ನ ಕೇಳಿದರು. ನನಗೆ ನಾನೇ ಬ್ಯುಸಿ ಆಗ್ತಿದ್ದೆ. ಸೊ ಬಟ್ ಇಲ್ಲ, ನಾನು ಖಂಡಿತವಾಗ್ಲೂ ಮಾಡ್ತೀನಿ, ಜೊತೆ ವ್ಲಾಗ್ ಮಾಡ್ತೀನಿ. ಗರ್ಲ್ಸ್ ಸಪೋರ್ಟ್ ಗರ್ಲ್ಸ್ ಅಲ್ವಾ. ಗರ್ಲ್ಸ್ ಸಪೋರ್ಟ್ ಗರ್ಲ್ಸ್, ಯಾ, ಬಟ್ ಐ ಸಪೋರ್ಟ್ ಅ ಮೆಚೋರ್ಡ್, ಇಂಡಿಪೆಂಡೆಂಟ್ ಆ್ಯಂಡ್ ಅ ರೆಸ್ಪೆಕ್ಟ್ಫುಲ್ ವಿಮೆನ್. ಮೇ ಬಿ ಅದೇ ನಾನು ಆಗಲೇ ಹೇಳ್ದಂಗೆ IPS IAS ಆಫೀಸರ್ ಆಗಬೇಕು ಅಂತ ತುಂಬ ಇಷ್ಟ ಇತ್ತು. ಇಲ್ಲಾಂದರೆ ಆರ್ಮಿಗೆ ಹೋಗ್ಬೇಕಂತ ಇಷ್ಟ ಇತ್ತು. ಸೊ ಐ ಥಿಂಕ್ ಆ ಒಂದು ಇದರಲ್ಲಿ ಯಾವ್ದಾದ್ರು ಒಂದು ನಾನು ಚೂಸ್ ಮಾಡ್ತಿದ್ದೆ. NCCಯಲ್ಲಿ ಇದ್ದಿದ್ದರಿಂದ ನನಗೆ ಅದು ಕಂಟಿನ್ಯೂ ಮಾಡ್ಬೋದಿತ್ತು. ಬಟ್ ನನಗೆ ಆ ಟೈಮಲ್ಲಿ ಒಂಚೂರು ಈ ಥರ ಸೋಷಿಯಲ್ ಮೀಡಿಯಾ ಕಡೆಗೆ ಶಿಫ್ಟ್ ಆಗಿಬಿಟ್ಟಿದೆ. ಸೊ ಐ ಥಿಂಕ್ ಅಲ್ಲಿಗೆ ನನ್ನ ಇಂಟ್ರೆಸ್ಟ್ ಸ್ವಲ್ಪ ಕಮ್ಮಿ ಆಗಿತ್ತು. ಐ ಥಿಂಕ್ ಸೋಷಿಯಲ್ ಮೀಡಿಯಾ ಅನ್ನೋದು ಇರಲಿಲ್ಲ ಅಂದಿದ್ರೆ ಮೇ ಬಿ ಐ ವುಡ್ ಹ್ಯಾವ್ been in army or been into this IAS IPS officers. ಐ ಲವ್ ಯುವರ್ ಲಿಪ್ ಗ್ಲಾಸ್, ಲಿಂಕ್ ಹಾಕಿ ಪ್ಲೀಸ್ ಅಂತ. ಯಾ, ಅದ್ರದ್ದು ಲಿಂಕ್ನ ಹಾಕ್ತೀನಿ, ಹೋಗಿ ಚೆಕ್ ಮಾಡಿ. ನನಗೆ ಸ್ಯಾಮ್ಸಂಗ್ ಇವೆಂಟ್ ತುಂಬಾ ಇಷ್ಟ ಆಗುತ್ತೆ. ಬಿಕಾಸ್ ಇಟ್ಸ್ ವೆರಿ ನೈಸ್ ಆ್ಯಂಡ್ ನಮಗೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಅದಕ್ಕೋಸ್ಕರ ನನಗೆ ಇಷ್ಟ ಅಷ್ಟೇ. ಇದರ ಬಿಗ್ಗೆಸ್ಟ್ ಕಮ್ಬ್ಯಾಕ್ ಏನು ಅಂತ. ಈಗ ಲೈಫಲ್ಲಿ ಇನ್ನೂ ಅಷ್ಟೊಂದು ಬಿಗ್ಗೆಸ್ಟ್ ಕಮ್ಬ್ಯಾಕ್ ಅನ್ನೋ ಥರ ಯಾವುದೋ ವಿಷಯ ನಡೀತಲ್ಲ. ಸೊ ದೇ ಸಮಥಿಂಗ್ ಗೋಯಿಂಗ್ ಆನ್. ಅದಾದಮೇಲೆ ಅದೆಲ್ಲ ಸಾಲ್ವ್ ಆದಮೇಲೆ ಐ ಸೇ ದಿಸ್ ಇಸ್ ಮೈ ಬಿಗ್ಗೆಸ್ಟ್ ಕಮ್ಬ್ಯಾಕ್. ಓಕೆ, ಹೇಗೆ ಡ್ಯಾಮೇಜ್ ಆಯಿತು ಅಂದರೆ ನಾನು ಇಂಥ ಡೈರಿ ಪ್ರಾಡಕ್ಟ್ಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೆ ನನ್ನ ಫೇಸ್ ಮೇಲೆ. ಗೊತ್ತು ನಿಮ್ಗೆ ಗೊತ್ತು, ನನಗೆ SFX ಮೇಕಪ್ ಎಲ್ಲ ತುಂಬ ಮಾಡ್ತಿದ್ದೆ. ಈಗ ಒಂಚೂರು ಕಮ್ಮಿ ಮಾಡಿದ್ದೀನಿ ಬಿಕಾಸ್ ಡ್ಯಾಮೇಜ್ ಆಗ್ತಿತ್ತು ಸ್ಕಿನ್ ಅಂತ. ಬಟ್ ನಾವು ಐ ಥಿಂಕ್ ಯಾ ಸ್ವಲ್ಪ ಓಕೆ ಇದೆ. ಇಟ್ಸ್ ಅಬೌಟ್ ಕೇರಿಂಗ್, ರೆಸ್ಪೆಕ್ಟ್ ಅಂದರೆ ಬಾಯಿ ಮಾತಲ್ಲಿ ರೆಸ್ಪೆಕ್ಟ್ ಅಲ್ಲ, ದಿ ವೇ ಯು ಟ್ರೀಟ್, ದಟ್ ಈಸ್ ವಾಟ್ ರೆಸ್ಪೆಕ್ಟ್ ಆಯಿತಾ. ನೀವು ಅಂದರೆ ದಟ್ ಈಸ್ ನಾಟ್ ರೆಸ್ಪೆಕ್ಟ್. ಹೌ ಯು ಟ್ರೀಟ್ ಯುವರ್ ಪಾರ್ಟ್ನರ್ ಇಸ್ ಅ ರೆಸ್ಪೆಕ್ಟ್ ಆಯಿತಾ. ಸೊ ಆ್ಯಂಡ್ ಯಾ, ಆ ಲವ್ ಅನ್ನೋದು ಎರಡೂ ಕಡೆಯಿಂದ ಇರಬೇಕು. ಸೊ ದಟ್ ಈಸ್ ಲವ್ ಅಂತ ಫಾರ್ ಮೀ ಇಟ್ಸ್ ಟುಡೇ. ಓಕೆ, ಐ ಥಿಂಕ್ ನಾನು ಆಲ್ಮೋಸ್ಟ್ ಎಲ್ಲ ಆನ್ಸರ್ಗೂ ರಿಪ್ಲೈ ಮಾಡಿದ್ದೀನಿ. ಐ ಮೀನ್ ಎಲ್ಲ ಕ್ವೆಶನ್ಸ್ಗೂ ರಿಪ್ಲೈ ಮಾಡಿದ್ದೀನಿ ಅಂತ. ಬಟ್ ಇದರಲ್ಲಿ ಇನ್ನೊಂದಿಷ್ಟು ಕ್ವೆಶನ್ಸ್ ಎಲ್ಲರೂ ನಿಮ್ಮ ಮದುವೆ ಯಾವಾಗ,
ಆ್ಯಂಡ್ ರಿವೀಲ್ ಯೋರ್ ಬಾಯ್ ಫ್ರೆಂಡ್, ರಿವೀಲ್ ಯೋರ್ ಪಾರ್ಟ್ನರ್ ಆ್ಯಂಡ್ ಅದು ಇದು ಎಲ್ಲ ಇದ್ರ ಬಗ್ಗೆ ಹೇಳ್ತಿದ್ದಾರೆ. ಐ ನೋ ತುಂಬ ಜನ ಇದ್ರ ಬಗ್ಗೆನೇ ಎಂತ ಕ್ಯೂರಿಯಾಸಿಟಿಯಲ್ಲಿದ್ದೀರಾ. ಸೊ ಏನೇನು ಇವ್ರ ಲೈಫಲ್ಲಿ ಏನು ನಡೀತೆ, ಈ ಥರ ಯಾರಿದ್ದಾರೆ, ಏನು ಮಾಡ್ತಾರೆ, ಹಾಗೆ ಹೀಗೆ, ಆ್ಯಂಡ್ ಯಾವಾಗ ಮದುವೆ, ಯಾವಾಗ ಎಂಗೇಜ್ಮೆಂಟ್, ಅದು ಇದು ಅಂತ. ಬಟ್ ಎಂತ ಅಂದರೆ ನಂಗೆ ಅದೆಲ್ಲದಕ್ಕೂ ಒಂಚೂರು ಟೈಮ್ ಬೇಕು. ಸೊ ಇಟ್ ಟೇಕ್ಸ್ ಟೈಮ್ ಅಲ್ವಾ, ಎಲ್ಲದಕ್ಕೂ ಒಂದು ಟೈಮ್ ಕೂಡ ಬರಬೇಕು. ಆಗಷ್ಟೇ ನಾನು ಅದನ್ನೆಲ್ಲ ಹೇಳೋಕ್ಕಾಗುತ್ತೆ ಯಾವಾಗ ಎಂತ ಅಂತ. ಲೆಟ್ಸ್ ಸಿ. ಲೆಟ್ಸ್ ಸಿ. ಆ್ಯಂಡ್ ಯು ವಂಶಿಕಾ ದೈತ್ಯಮ್ಮ. ಸೊ ಶಿ ಈಸ್ ಆಸ್ಕಿಂಗ್ ವೆನ್ ಆರ್ ಯು ಇನ್ವೈಟಿಂಗ್ ಮೀ ಫಾರ್ ಯೋರ್ ವೆಡ್ಡಿಂಗ್ ಅಂತ. ಎಂತಾರೆ ಇನ್ನನೇ ಮಾಡು, ಇಚ್ಚಕ್ ಬರೀ ಮಂಗಲೈತೆ ಎಂತ ಮಾಡಿದ್ರೆ ನಾನು ಇಪ್ಪ ಕಣ್ಣವಿ. ಓಕೆ, ಈ ಒಂದು ವ್ಲಾಗ್ನ ನಾನು ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ಲ ನಿಮ್ಮ ಒಂದಿಷ್ಟು ಕ್ವೆಶನ್ಸ್ಗೆ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ಬೀನ್ ಮಂತ್ ಅಲ್ವಾ, ಅದಕ್ಕೋಸ್ಕರ ಆನ್ಸರ್ ಮಾಡಿದೆ. ಸೊ ಯಾ, ಹಾಗೆ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಅದಕ್ಕೋಸ್ಕರ ಇವಾಗ ನಾನು ಬೆಳಿಗ್ಗೆ ಆ್ಯಕ್ಚುಲಿ ಈಗ ಪಟ್ಟಂತ ಬೆಳಗ್ಗೆ ಎದ್ದೆ ಶೂಟ್ ಮಾಡಿದೆ ಆ್ಯಂಡ್ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ದಿ ಕ್ವಿಕೆಸ್ಟ್ ವ್ಲಾಗ್ ಐ ಹ್ಯಾವ್ ಎವರ್ ಡನ್. ಸೊ ಯಾ, ನಿನ್ನೆ ವ್ಲಾಗ್ ಮಾಡಿಲ್ಲ ನಾನು, ಅದಕ್ಕೋಸ್ಕರ ಇದನ್ನ ಮಾಡಿ ಈಗ ಅಪ್ಲೋಡ್ ಮಾಡ್ತೀನಿ. ಸಾರಿ ನನ್ನ ಕ್ಷಮಿಸ್ಬಿಡಿ ಪ್ಲೀಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಆ್ಯಂಡ್ ನಿಮ್ಮೆಲ್ಲ ಕ್ವೆಶನ್ಸ್ಗೂ ಥ್ಯಾಂಕ್ ಯು. ಹಾಗೆ ಸ್ವಲ್ಪ ಜನಕ್ಕೆ ಆನ್ಸರ್ ಮಾಡಲಿಕ್ಕೆ ಆಗಲಿಲ್ಲ, ಆ್ಯಂಡ್ ಐಮ್ ಸಾರಿ. ನೆಕ್ಸ್ಟ್ ನಾನು ಆನ್ಸರ್ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ಟೇಕ್ ಕೇರ್. ಹಾಗೆ be happy, do what you want, do what you love yourself, and ನಿಮ್ಮ ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ನಿಮ್ಮ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸ್ಟೇ ಹ್ಯಾಪಿ. ಓಕೆ, ಸ್ಟೇ ಹ್ಯಾಪಿ. ಲೈಫಲ್ಲಿ ಎಲ್ಲನೂ ಫೇಸ್ ಮಾಡೋಂಥ ತಾಕತ್ತು ನಮಗೆ ದೇವ್ರು ಕೊಟ್ಟಿದ್ದಾರೆ. ನಮ್ಮನ್ನ ಅಷ್ಟು ಚೆಕ್ ಮಾಡ್ತಿದ್ದಾರೆ, ಪೇಷನ್ಸ್ನೆಲ್ಲ ಅಷ್ಟು ಟೆಸ್ಟ್ ಮಾಡ್ತಿದ್ದಾರೆ. ಬಿಕಾಸ್ ದೇ ನೋ ವಿ ಆರ್ ಸ್ಟ್ರಾಂಗ್. ಓನ್ಲಿ ಅ ಸ್ಟ್ರಾಂಗ್ ಪೀಪಲ್ ಗೆಟ್ಸ್ ಪ್ರಾಬ್ಲಮ್ಸ್ ಇನ್ ದೇರ್ ಲೈಫ್. ಓಕೆ, ಅರ್ಥ ಆಯ್ತಲ್ಲ? ಹೋ, ನೈಸ್ ಅಲ್ಲ ಈ ಕೋಟ್. ಓಕೆ, only a strong people gets problems in their life. Nice. Okay, thank you so much. Bye.